ಸುಮಾರು ಒಂದು 4-5 ಸಾವಿರ ಗಿಡಗಳು ನಾಶ ಆಗಿದ್ದಾವೆ. ಇಲ್ಲಿ JCP ನೂಕಿದ್ದಾವೆ. ಇಲ್ಲಿ ತೆಗ್ಗಿನಾಗ ನಾನು ಅಲ್ಲೇ ಇದ್ದೀನಲ್ಲ, ಲೈವ್ ಇದೆ, ಜನ ನೋಡ್ತಾ ಇದ್ದಾರೆ. ಈಗ ನೀವು ಮಾತಾಡ್ತಾ ಇರೋದು ಕೂಡ ಲೈವ್ ಇದೆ ಮೇಡಮ್. ಆಯಿತು, ಮಾತಾಡಿ. ನಾನು ಸಾರ್ವಜನಿಕ, ಪೇಪರ್ನೂ ಅಲ್ಲ, ನಾನು ಯಾವುದು ಪಕ್ಷನೂ ಅಲ್ಲ, ಮೀಡಿಯಾ ಅಲ್ಲ, ನಾನು ಸಾರ್ವಜನಿಕ. ಮೀಡಿಯಾ ಅಂತ ಯಾರೂ ಹೇಳಿಲ್ಲ. ನಾನೊಬ್ಬ ಸಾರ್ವಜನಿಕ ಆಗಿ ವಿಸಿಟ್ ಮಾಡಕ್ಕೆ ಬಂದೀನಿ. ಈಗ ಬ್ಯಾಗ್ ಎಲ್ಲ ಒಯ್ದು ಸರಿಯಾಗಿದ್ದಿದ್ದು ಬ್ಯಾಗ್ ಎಲ್ಲ ಯಾಕೆ ನಾಶ ಮಾಡ್ತಾ ಇದ್ದಾರೆ ಸರ್ ಇಲ್ಲಿ? ಇಲ್ಲ ಅದ ಯಾವ ಸರಿಯಾಗವ ಯಾವ ಖರಾಬ್ ಆಗ್ಯದ. ನನಗೆ ಫೇಸ್ಬುಕ್ ಲೈವ್ ಮಾಡ್ತಾ ಇದ್ದೀನಿ. ನಿಮ್ಮ DCF ಅವ್ರಿಗೆ, ರೆಡ್ಡಿ ಸರಿಗೂ ಮಾತಾಡೀನಿ. ತಾವೇನಿದ್ರಿ ಕಟ್ ಮಾಡಿ ಸರಿ. ಎಷ್ಟು? 6,93,000 ರೂಪಾಯಿ. ಯಾವುದು ಖರ್ಚು ಮಾಡಿದ್ದಾರೆ ಇವರು? 8-12 ಸೈಜ್ ಬ್ಯಾಗಿಗೆ ಮೇಂಟೆನೆನ್ಸ್ ಮಾಡ್ತಾರೆ ಇವರು. ಎಷ್ಟು? 1,10,000 ಗಿಡಗಳು. 1,10,000 ಗಿಡಗಳು ನೆಡ್ಲಿಕ್ಕೆ ಮೇಂಟೆನೆನ್ಸ್ ಓನ್ಲಿ. ಯಾವ ಸೈಜು? 8-12 ಸೈಜ್ ಬ್ಯಾಗಿಗೆ 25-26ನೇ ಸಾಲಿನಲ್ಲಿ ಇವರು SO ನಂಬರ್ 216 ಇಲ್ಲಿ ನೋಡ್ಬೋದು. 6,93,000 ರೂಪಾಯಿ ಏನದಂತಂದ್ರೆ ಇವರು ವಿಡ್ರಾ ಮಾಡಿದ್ದಿದೆ. ಇದ್ರ ಮೇಲೆ ಸೈನ್ ಇದೆ, ಇಲ್ಲಿ ನೋಡ್ಬೋದು. ಡೆಪ್ಯೂಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ವಾನತಿ MM ಅವ್ರದ್ದು ನೋಡ್ಬೋದು. ಇಲ್ಲಿ ಹುಮನಾಬಾದ್ RF ಅವರು ಸೈ ನೋಡ್ಬೋದು. ಇಲ್ಲಿ ACF ಬಸವ ಕಲ್ಯಾಣ ಅವ್ರದ್ದು ಸೈ ನೋಡ್ಬೋದು. ಇದು ಎಸ್ಟಿಮೇಟ್ ಕಾಪಿ. ಇದು ನಾನು ಮಾಡಿದ್ದಲ್ಲ, ಎಲ್ಲೂ ರೆಡಿ ಮಾಡ್ಕೊಂಡು ಬಂದಿದ್ದಲ್ಲ. RTI ಅಲ್ಲಿ ತಮ್ಮಿಂದಾನೇ ದುಡ್ಡು ಕೊಟ್ಟು ನಾನು ತೆಗೆದುಕೊಂಡಿರ್ತಕ್ಕಂಥದ್ದು. ಇನ್ನ ಲಕ್ಷ ನೀವು ಕೊಳ್ಳೆ ಹೊಡೆದಿರ್ತಕ್ಕಂಥದ್ದು ಇಡೀ ಜಿಲ್ಲೆಯಲ್ಲಿ. ನಿಮ್ಮದು ಏನು ಆಟ ಇದೆಯಲ್ಲ, ನಾನೀಗ ಬಯಲು ಮಾಡಲಿಕ್ಕೆ ತಯಾರಿದ್ದೀನಿ. ಎಲ್ಲೆಲ್ಲಿ ಬ್ಲಾಕ್ ಪ್ಲಾಂಟೇಶನ್ ಹೆಸರು ಮೇಲೆ ನೀವು ಇಷ್ಟು ಲಕ್ಷ ಅನುದಾನ ಮಾಡ್ತೀನಿ. ನೀವೇನು ಮಾಡ್ತೀರಿ ಮಾಡ್ರಿ, ನಾನು ಅದಕ್ಕೆ ಸಿದ್ಧ ಇದ್ದೀನಿ. ನೀವೇನು ಮಾಡಿದ್ರು ನಾನು ಸಿದ್ಧ ಇದ್ದೀನಿ. ನಾನೇನು ಅಂಜಮಲ್ಲ. ಈ ಒಳ್ಳೆ ರೀತಿ ನೋಡ್ಬೋದು. ಇದು ತಂದೆಲ್ಲಿ ಡಿಸ್ಪೋಸಲ್ ಮಾಡಿದ್ದಾರೆ, ನಾಶ ಮಾಡಿದ್ದಾರೆ. ಇದರಲ್ಲಿ ಎಷ್ಟೋ ಮರಗಳಿವೆ. ಮೇಡಮ್ ಅವ್ರು ಹೇಳ್ತಾರೆ ನಾನು ನಾಶ ಮಾಡಿಲ್ರಿ ಅಂತ. ನಾಶ ಮಾಡ್ಲಾರ್ದ ಇಲ್ಲಿಗೆ ನಾನು ತಂದು ಹಾಕ್ನ ಇವತ್ತು ಮುಂಜಾನೆ. ಒಳ್ಳೆ ಗಿಡಗಳು, ಇಂಥ ಗಿಡಗಳೆಲ್ಲ ನಾಶ ಮಾಡ್ತಾ ಇದ್ದಾರಲ್ಲ. ಇಲ್ಲಿ ಯಾರು ತಂದು ಬಿಟ್ಟಿದ್ದಾರೆ ಮೇಡಮ್? RF ಮೇಡಮ್ ಅವ್ರು ತಾವು ಫೋನ್ ಮಾಡಿ ಹೇಳ್ತಾ ಇದ್ದಾರಲ್ಲ, ತುಕಾರಾಮ್ ಅವರ ಇಲ್ರಿ ಏನೂ ಮಾಡಿಲ್ಲ, ಹಾಳಾಗಿದ್ದು ನಾನು ಬೀಟಕ್ಕಿನಂತ ಹೇಳ್ತಾ ಇದ್ದೀರಲ್ಲ. ಇವು ಹಾಳಾಗಿದ್ದ ಇದನ್ನ ಮೇಡಮ್, ಇವೆಲ್ಲ ಹಾಳಾಗಿದ್ದ ಗಿಡನಾ? ಬರ್ರಿ ನೋಡ್ರಿ, DF ಅವ್ರನ್ನು ಬರ್ರಿ, ಈಗ ಸ್ಪಾಟಿಗೆ ಬರ್ಬೋದು. ಇಲ್ಲಿ ನಾನು ಇಲ್ಲೇ ಇರ್ತೀನಿ, ನೀವು ಬರ್ರಿ, ನೋಡ್ಬೋದು. ಇಷ್ಟು ಗಿಡಗಳೆಲ್ಲ ಸರ್ಕಾರದ ಏನು ಸಾರ್ವಜನಿಕರು ಕಟ್ತಕ್ಕಂಥ ತೆರಿಗೆ ಹಣ ನೀವೇನು ಹಾಳು ಮಾಡ್ತಾ ಇದ್ದೀರಲ್ಲ. ನೋಡ್ರಿ ಇಲ್ಲಿ ಯಾವ ರೀತಿ ಇವರು ಹಾಳು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನೋಡ್ಬೋದು. ಈ ಗಿಡ ನಿಂಬೆ ಗಿಡಕ್ಕೆ ಏನಾಗಿದೆ ಹೇಳ್ರಿ? ಇವ್ರು ಹಚ್ಚದ ರೈತರು ಹೊಲದಲ್ಲಿ ಬೆಳೆಯೋದಿಲ್ವಾ? ಯಾರೋ ಒಬ್ಬ ರೈತ ಎಲ್ಲೋ ಒಂದು ಮರ ಕಡಿದ್ರೆ ಅವ್ನಿಗೆ ಫೈನ್ ಹಾಕ್ತಾರಲ್ಲ, FR ಮಾಡ್ತಿರಲ್ಲ. ನಿಮಗೆ ನಾಚಿಕೆ ಇಲ್ವಾ ಇವತ್ತ? ಇಷ್ಟು ಮರಗಳು ನಾಶ ಮಾಡಿರಲ್ಲ. ಇಷ್ಟೆಲ್ಲ ನೋಡ್ಬೋದು ಹೊಸ ಗಿಡಗಳು. ನನ್ನ ಅನ್ಸಿನ ಮಟ್ಟಿಗೆ ಇವತ್ತೇ JCB ಇಂದ ಇವತ್ತೇ ಮಾಡಿದ ಬಗ್ಗೆ ನಾನು ಈ ಲೈವ್ ಅನ್ನೇ ಆಧರಿಸಿ ನೀವು ಪ್ರಕರಣ ದಾಖಲಿಸಬೇಕು. DCF ಅವರು, ಆಶೀಶ್ ರೆಡ್ಡಿ ಅವರು. ನಾನು ಲಿಖಿತವಾಗಿ ದೂರು ಕೊಡ್ಲಿಕ್ಕೆ ನಿಮ್ಮ ಗುಲಾಮನಲ್ಲನು. 108 ದೂರು ಕೊಟ್ಟಿನಿ ನಿಮ್ಮ ಅಧಿಕಾರಿಗಳ ವಿರುದ್ಧ. ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ನಿಮ್ಮ ಅರಣ್ಯ ಪ್ರದೇಶದಲ್ಲಿ. ಗಿಡಗಳ ಕಡಿದು ಮಾರಾಟ ಮಾಡ್ತಾ ಇದ್ದಾರೆ. ನಿಮ್ಮ ಅಧಿಕಾರಿಗಳು ಸೇವೆಗೆ ಸೇರ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಆಸ್ತಿ ಇತ್ತು, ಇವತ್ತು ಎಷ್ಟು ಆಸ್ತಿ ಅದ, ಇದೇ ಮಾಡಿ ಅವ್ರ ಆಸ್ತಿ ಕೋಟಿ ಗಟ್ಟಲೆ ಬಂಗ್ಲೆ ಕಟ್ತಾ ಇದ್ದಾರೆ ಸ್ವಾಮಿ. ಇದೆಲ್ಲ ಸಾರ್ವಜನಿಕರ ತೆರಿಗೆ ಹಣ. ಈ ತೆರಿಗೆ ಹಣನ ನುಂಗಿ ನೀರು ಕುಡಿತಕ್ಕಂಥ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ನಾನು ಬಿಡೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಈ ಲೈವ್